ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ಯು ಜೀಸಸ್. ಎಲ್ಲರಿಗೂ ನನ್ನ ಪ್ರಾರ್ಥನೆ. ಖಂಡಿತ ಡೈಲಿ ನಿಮಗಾಗಿ ಬೆಳಗ್ಗೆ ಮತ್ತು ಸಂಜೆ ಪ್ರೇಯರ್ ಮಾಡ್ತಾ ಇದ್ದೇನೆ. ನನ್ನ ಪ್ರೇಯರ್ ಯಾವತ್ತೂ ಇಷ್ಟ ಆಗಲ್ಲ. ಯಾಕೆಂದ್ರೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ, ಆರ್ಕೆಸ್ಟ್ರಾದಲ್ಲಿ, ಡ್ರಾಮಾದಲ್ಲಿ ನನ್ನನ್ನು ಆರಿಸಿಕೊಂಡು ತನ್ನ ಕೆಲಸವನ್ನು ಲೋಕದ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿ, ಮಾರ್ಕ್ 16:15 ಎಲ್ಲ ಕಡೆ ಸುವಾರ್ತೆಯನ್ನು ಸಾರಿ ದೆವ್ವಗಳನ್ನು ಓಡಿಸಿರಿ, ರೋಗಿಗಳಿಗೆ ಸೌಖ್ಯ ಕೊಡಿ. ಈ ಪವರನ್ನು ದೇವರು ನಮಗೆ ಕೊಟ್ಟಿದ್ದಾರೆ. 34 ದೇಶಕ್ಕೆ ಹೋಗಿ ಸುಮಾರು 35 ವರ್ಷದಿಂದ ಯೇಸು ನಾಮದಲ್ಲಿ ಅದ್ಭುತಗಳು ನಡೆದಿದೆ. ನನ್ನ ಒಂದು ಸಣ್ಣ ಪ್ರಾರ್ಥನೆಗೆ ದೇವರು ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಕೂಡ ನಿಮ್ಮ ಕುಟುಂಬದಲ್ಲಿ ಮಾಡ್ತಾರೆ. ಎಲ್ಲ ಅವರ ಕರುಣೆ ಅಷ್ಟೇ. ನನ್ನ ಬಲಹೀನತೆಯಲ್ಲಿ ದೇವರ ಕೃಪೆಯೇ ನನಗೆ ಆಧಾರ. ರೋಮನ್ 8:31 ದೇವರ ಶಕ್ತಿ ನನ್ನಲ್ಲಿರುವಾಗ ನನ್ನನ್ನು ಎದುರಿಸುವವರು ಯಾರು? ಹೆದರಬೇಡಿ, ಧೈರ್ಯವಾಗಿರಿ, ಎಲ್ಲವನ್ನ ಫೇಸ್ ಮಾಡಿ. ಒಬ್ಬ IAS ಆಫೀಸರ್ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ. ನಾವೆಲ್ಲೋ ಒಂದು ಕಡೆ ಧ್ಯಾನಕ್ಕೆ ಹೋಗಿದ್ವಿ. 11 ಗಂಟೆಗೆ ಬಂದರು, ಸಿಸ್ಟರ್ ಕರ್ಕೊಂಬಂದ್ರು. ನಾನು ಯಾರೋ ಇರಬೇಕು ಪ್ರೇಯರ್ಗೆ ಅಂತ ತಿಳ್ಕೊಂಡೆ. ಅವಾಗ ಅವರಂದ್ರು, ಬ್ರದರ್ ಸ್ವಲ್ಪ ಪ್ರೇಯರ್ ಮಾಡಿ. ಇವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದೆ. ಏನಾಯ್ತು ಅಂತ ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ರದರ್, ನಮ್ದು ಇಂಥ ಒಂದು ಊರು, ಆ ಊರಿನಲ್ಲಿ ನಮ್ಮ ತಂದೆ ಒಂದು ಪೆಟ್ಟಿಗೆ ಅಂಗಡಿಯಲ್ಲಿ ಟೀ ಮಾರ್ತಾ ಇದ್ರು. ನಮ್ಮಮ್ಮ ಸತ್ತೋಗಿದ್ರು. 2ನೇ ಹೆರಿಗೆಯಲ್ಲಿ ನಮ್ಮಮ್ಮ ಸತ್ತೋಗಿದ್ರು. ನನ್ನ ಅಪ್ಪನಿಗೆ ಒಬ್ಬನೇ ಮಗ. ನಮ್ಮ ಅಪ್ಪನಿಗೆ ಕಣ್ಣಿರಲಿಲ್ಲ. ಎಲ್ಲರೂ ಅವರನ್ನು ಒಕ್ಕಣ್ಣನ ಹೋಟ್ಲು, ಒಕ್ಕಣ್ಣನ ಟೀ ಅಂತ ಕರಿತಾ ಇದ್ರು. ನಮ್ಮಪ್ಪ ನನ್ನನ್ನು ಬೆಳಿಗ್ಗೆ ಕರ್ಕೊಂಡೋಗ್ಬಿಡೋರು. ಕರ್ಕೊಂಡೋಗಿ ಶಾಲೆಯಲ್ಲಿ ಬಿಡೋರು. ಶಾಲೆಯಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ ನಾನು. ನಮ್ಮಪ್ಪನಿಗೆ ಅದೇ ಖುಷಿ. ನನಗಾಗಿ ನಮ್ಮಪ್ಪ 2ನೇ ಮದುವೆ ಆಗಲಿಲ್ಲ. ನನಗೆ ಒಂದೇ ಒಂದು ಫೀಲಿಂಗ್, ಎಲ್ಲರೂ ಅವರನ್ನು ಒಕ್ಕಣ್ಣ ಟೀ ಕೊಡು, ಒಕ್ಕಣ್ಣ 2 ಇಡ್ಲಿ ಕೊಡು ಅನ್ನುವಾಗ ಬಹಳ ಬೇಜಾರಾಗೋದು ನನಗೆ. ನಮ್ಮ ಶಾಲೆಯಲ್ಲೂ ಕೂಡ ಮಕ್ಕಳು ಒಕ್ಕಣ್ಣನ ಮಗ, ಇವರಪ್ಪ ಒಕ್ಕಣ್ಣ ಅಂತ ಹೇಳುವಾಗ ನನಗೆ ಬಹಳ ಫೀಲ್ ಆಗೋದು, ಇದ್ಯಾಕೆ ಹಿಂಗೆ ಅಂತ. ಹಾಗೆ ಬೆಳೆದು ಬಂದೆ. SSLC ಆಯಿತು ಬ್ರದರ್. ಅಲ್ಲಿಂದ ಒಳ್ಳೆ ಸ್ಕೋರ್ ತಗೊಂಡೆ. PUC ಆಯಿತು. ನಮ್ಮ ತಂದೆ ಅಂದರು, ಸಾಕು ಈ ಹೋಟ್ಲಿಗೆ ಬಂದ್ಬಿಡು. ಅದರಲ್ಲಿರೋ ಜನ ನಮ್ಮ ಊರಿನವರೆಲ್ಲ ಸ್ಕಾಲರ್ಶಿಪ್ ಟ್ರೈ ಮಾಡಿದ್ರು. ಸ್ಕಾಲರ್ಶಿಪ್ ಸಿಕ್ತು. ಆಮೇಲೆ ಸಹಾಯ ಮಾಡಿದ್ರು ಎಲ್ಲರೂ. ಡಿಗ್ರಿಗೆ ಹೋದೆ. IAS ಎಕ್ಸಾಮಿಗೆ ಬರೆದೆ. IAS ಎಕ್ಸಾಮ್ ನನಗೆ ನಮ್ಮ ತಂದೆ ಪ್ರಾರ್ಥನೆನೋ ಏನೋ ಗೊತ್ತಿಲ್ಲ ಬ್ರದರ್, ಒಂದೊಂದು ಸಲ ಓದಿದ್ರೆ ಹಂಗೆ ತಲೆಯೊಳಗೆ ಹೋಗ್ಬಿಡೋದು. ಅದ್ರಲ್ಲಿ ನನಗೆ ನಮ್ಮ ತಂದೆ ಹೋಟ್ಲ ಹತ್ರ ಹೋಗ್ತಿರ್ಲಿಲ್ಲ. ಎಲ್ಲರೂ ಒಕ್ಕಣ ಅಂತ ಕರೆಯೋದು ನೋಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ತಂದೆ ಮೇಲೆ ನನಗೆ ಒಂಥರ ಆಗೋದು, ಒಕ್ಕಣ್ಣ. ಆದರೆ IAS ಎಕ್ಸಾಮ್ನಲ್ಲಿ ನಾನು ಪಾಸಾದೆ. ನನಗೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅವಕಾಶ ಸಿಕ್ತು. ನನಗೆ ನಮ್ಮ ಊರಿನವರೆಲ್ಲ ಸೇರಿ ಸನ್ಮಾನ ಮಾಡಬೇಕು ಅಂತ ಫೋನ್ ಮಾಡಿದ್ರು. ನಾನು ಬರ್ತೀನಿ ಅಂದೆ. ಒಂದಿನ ಮುಂಚೆನೇ ಹೋಗಿ ಅಪ್ಪನಿಗೆ ಹೇಳಿದೆ, ಅಪ್ಪ ನಾಳೆ TV ಅವರು ಪೇಪರ್ನವರೆಲ್ಲ ಬಂದು ಒಕ್ಕಣ್ಣ ನಿನ್ನ ಮಗ IAS ಆಫೀಸರ್, ಜಿಲ್ಲಾಧಿಕಾರಿ ಹಾಗೆ ಹೀಗೆ ಅಂದಾಗ ನನಗೊಂಥರ ಆಗತ್ತೆ. ಒಕ್ಕಣ್ಣ ನಮ್ಮಪ್ಪ ಅಂತ ಅನ್ನಿಸ್ಕೊಂಡು ಸಾಕಾಗಿದೆ. ದಯವಿಟ್ಟು ನಾಳೆ ಸನ್ಮಾನ ನಡೀತು, ನೀವು ಎಲ್ಲಿಗಾದ್ರೂ ಹೋಗ್ಬಿಡಿ, ತಪ್ಪಿಸ್ಕೊಂಡ್ಬಿಟ್ಟು ಎಲ್ಲಿಗಾದ್ರೂ ಹೋಗಿ, ನಾನು ಸನ್ಮಾನ ಆದಮೇಲೆ ಬನ್ನಿ. ಮತ್ತೆ ನನಗೆ ಒಕ್ಕಣ್ಣನ ಮಗ ಅಂತ ಅನ್ನಿಸ್ಕೊಳ್ಳೋಕ್ಕೆ ನನಗೊಂಥರ. ಅದು ಅಲ್ಲ, ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ಟೀ ಮಾರೋನ್ ಮಗ IAS ಆಫೀಸರ್ ಆಗಿದ್ದಾನೆ, ಜಿಲ್ಲಾಧಿಕಾರಿ ಆಗಿದ್ದಾನೆ ಅಂದರೆ ನನಗೊಂಥರ ಅದು.
ಅದಕ್ಕೆ ದಯವಿಟ್ಟು ಹೋಗಲಿ. ಆಯ್ತಪ್ಪ. ಮಾರನೇ ದಿನ ಎದ್ದು ನೋಡ್ತಾರೆ, ಅವರಪ್ಪ ಇಲ್ಲ. ಬಟ್ಟೆಗಿಟ್ಟೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಸ್ಟ್ಯಾಂಡ್ನಲ್ಲಿ ಒಂದು ಲೆಟರ್ ಇಟ್ಟಿದ್ರು. ಆ ಲೆಟರ್ ತಗೊಂಡು ನಾನು ಓದ್ತೆ ಬೇರೆ. ಅದರಲ್ಲಿ ನಮ್ಮಪ್ಪ ಬರೆದಿದ್ರು, ಒಕ್ಕ ನನ್ನ ಮಗ ಅನ್ನಿಸ್ಕೊಳಕ್ಕೆ ನಿನಗೆ ಬೇಸರ, ಸೊ ನೀ ಬಿಟ್ಟು ಹೋಗ್ತಾ ಇದ್ದೀನಿ, ನಾನೇ ಬಿಟ್ಟು ಹೋಗ್ತಾ ಇದ್ದೀನಿ, ನೀ ಚೆನ್ನಾಗಿರು. ಅದರ ಒಂದು ವಿಷಯ ಹೇಳಬೇಕು, ನಾನು ಒಕ್ಕನಾಗೋದಕ್ಕೆ ಕಾರಣ ನೀನು ಕಣೋ. ನಿಮ್ಮಮ್ಮ ಸತ್ತ ಇಲ್ಲ, ಎರಡನೇ ಮದುವೆ ಆಗಲಿಲ್ಲ. ಪಾಪು ನೀ ಎತ್ಕೊಂಡು ಹೋಗ್ತಿದ್ದೆ. ನಾನು ಅಲ್ಲಿ ಹೋಟ್ಲಲ್ಲಿ ಟೇಬಲ್ ಮೇಲೆ ಕೂರಿಸಿ ಪೆನ್ನು ಪೆನ್ಸಿಲು ಬಡಪ ಎಲ್ಲ ಕೊಡ್ತಿದ್ದೆ, ತಿಂಡಿ ಎಲ್ಲ ಹಾಲೆಲ್ಲ ಕುಡಿಸ್ತಾ ಇದ್ದೆ. ಒಂದಿನ ಟೇಬಲ್ ಮೇಲಿಂದ ಕೆಳಗೆ ಬಿದ್ದೆ, ನಿನ್ನ ಕೈಲಿದ್ದ ಪೆನ್ಸಿಲು ಕಣ್ಣಿನ ಒಂದು ಮೂಲೆಯಲ್ಲಿ ಚುಚ್ಕೊಂಡ್ಬಿಡ್ತ. ನಿನ್ನೆ ಎತ್ಕೊಂಡು ಆಸ್ಪತ್ರೆಗೆ ಹೋದೆ. ಯಾರೋ ಫಾರಿನ್ ದೇಶದ ಡಾಕ್ಟರ್ ಇದ್ರು, ಅವ್ರು ನೋಡಿ ಹೇಳಿದ್ರು, ಯಾರಾದರೂ ತಕ್ಷಣ ಕಣ್ಣು ಕೊಟ್ಟರೆ ಇವನಿಗೆ ತಕ್ಷಣ ಆ ಪಾರ್ಟನ್ನು ಸರಿ ಮಾಡ್ಬೋದು, ಇಲ್ಲಾಂದ್ರೆ ಕುರುಳಾಗ್ತಾನೆ. ಯಾರು ಮುಂದೆ ಬರಲಿಲ್ಲ. ನಾವು ಬಡವರು, ನಾವು ಟೀ ಮಾರೋರು, ಇಡ್ಲಿ ಮಾರೋರು ಕಣವು. ಯಾರು ಬರ್ತಾರೆ ಹೇಳು? ಯಾರು ಬರಲಿಲ್ಲ. ಕೊನೆಗೆ ಡಾಕ್ಟರ್ ಹತ್ರ ಹೇಳಿದೆ, ನನ್ನ ಕಣ್ಣು ಕೊಡ್ತೀನಿ. ಡಾಕ್ಟರ್ ಚೆಕ್ ಮಾಡಿದ್ರು, ಶೂಟ್ ಆಗುತ್ತೆ ಅಂತೇಳಿ ನಂದು ಎಡಗಣ್ಣನ್ನು ಕಿತ್ತು ಏನೋ ಮಾಡಿ ತೆಗೆದು ನಿನಗೆ ಕೊಟ್ಟರು. ನನ್ನ ಮಗನ್ನ ಒಕ್ಕಣ್ಣ ಅಂತ ಕರಿಬಾರ್ದು, ಒಕ್ಕಣ್ಣ IAS ಆಫೀಸರ್ ಅಂತ ಕರಿಬಾರ್ದು. ಅದಕ್ಕೆ ನನ್ನ ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಮ್ಮ ಅಪ್ಪ ಕಣ್ಣು, ನನ್ನ ಕಣ್ಣು ಹೋದ್ರೂ ಪರವಾಗಿಲ್ಲ, ನನ್ನ ಮಗನ ಕಣ್ಣು ಚೆನ್ನಾಗಿರ್ಬೇಕು ಅಂತ ಒಂದು ಕಣ್ಣು ಕೊಟ್ಟೆ. ಇವತ್ತೆಲ್ಲರೂ ನನ್ನ ಒಕ್ಕಣ್ಣ ಅಂತಾರೆ. ನನಗೆ ಬೇಜಾರಿಲ್ಲ. ಅದ್ರ ನೀನು ಬೇಜಾರು ಮಾಡ್ಕೊಂಡೆ ಅಲ್ಲ, ಒಕ್ಕಣ್ಣನ ಮಗ ಅಂತ ಅನ್ಕೊಂಡು ನೀನಿಗೆ ಬೇಜಾರಾಯ್ತಲ್ಲ. ಓಕೆ, ಇನ್ಮೇಲೆ ಆಗಲ್ಲ, ಯಾರು ಏನು ಹೇಳಲ್ಲ, ನಮ್ಮ ಮತ್ತೆ ಬರಲ್ಲ. ನಾ ಎಲ್ಲಿಗೆ ಹೋಗ್ತೀನಿ ನನಗೆ ಗೊತ್ತಿಲ್ಲ. ನಾನು ಪ್ರೇಯರ್ ಮಾಡ್ಕೊಂಡು ಎಲ್ಲಾದ್ರೂ ಓಡಾಡ್ತಾ ಇರ್ತೀನಿ. ಕಂದ ಚೆನ್ನಾಗಿರು, ನೀನು ಅಂದ್ರೆ ನನಗೆ ಇಷ್ಟ ಕಣೋ, ನೀನು ಅಂದ್ರೆ ಇಷ್ಟ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ತಾರೆ. ನಾನು ನಿನ್ನನ್ನು ಕ್ಷಮಿಸಿದ್ದೀನಿ, ತುಂಬ ಪ್ರೀತಿಸ್ತೀನಿ ಕಣೋ, ನನ್ನ ಮುದ್ದಲ್ವಾ ನೀನು, ಚೆನ್ನಾಗಿರು. ಇಂತಿ ನಿಮ್ಮಪ್ಪ. ತುಂಬ ಹತ್ಬಿಟ್ಟೆ ಬ್ರದರ್. ಸುಮಾರು 7 ವರ್ಷ ಆಯಿತು. ಎಲ್ಲಿದ್ದಾರೆ ಗೊತ್ತಿಲ್ಲ. ಅವ್ರು ಧ್ಯಾನಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಿದ್ದಾರೆ ಅಂತ ಗೊತ್ತು. ಒಂದಿನ ನಿಮ್ಮ ಹತ್ರ ಬರ್ಬೋದು ಬ್ರದರ್. ಬಂದರೆ ನಮ್ಮ ಅಪ್ಪನ್ನ ನನಗೆ ಕೊಡಿ ಬ್ರದರ್. ಪಾಪಿ ಬ್ರದರ್, ಅಪ್ಪನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಓಕೆ ಬ್ರದರ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಬರ್ತೀನಿ ಬ್ರದರ್, ನನಗಾಗಿ ಪ್ರೇಯರ್ ಮಾಡಿ. IAS ಆಫೀಸರ್, ಜಿಲ್ಲಾಧಿಕಾರಿ ನನ್ನ ಮುಂದೆ ಮಂಡಿ ಹಾಕಿದ್ರು. ಅವರ ವಿದ್ಯಾಭ್ಯಾಸದ ಮುಂದೆ ನಾನೇನೂ ಅಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ದೇವರ ವಾಕ್ಯದ ಮುಂದೆ ಯಾರು ಏನೂ ಅಲ್ಲ ಅನ್ನೋದು ಗೊತ್ತಾಯಿತು. ಎಷ್ಟು ಮೇಲಕ್ಕೆ ಹೋದರೂ ಭೂಮಿ ಕೆಳಗೆ ಎಳಿತಾನೆ ಇರುತ್ತೆ. ಅಧಿಕಾರ ಬಂದಾಗ, ಹಣ ಬಂದಾಗ ತಂದೆ ತಾಯಿಯನ್ನ ಕಡೆಗಣಿಸಬೇಡಿ. ತಿಲ್ಲಿಟ್ಕೊಂಡು ಸಾಕಿರ್ತಾರೆ. ನೀನು ಅವರ ತೊಡೆ ಮೇಲೆ 1000 ಸಲ ಕಕ್ಕಸು ಮಾಡಿರ್ತೀಯ, ಉಚ್ಚೆ ಒಯ್ದಿರ್ತೀಯ. ಮೂಗು ತುಂಬ ಸಿಂಬಳ ಬಿಟ್ಕೊಂಡು ಬಂದಾಗ ನಿಮ್ಮಮ್ಮನ ಸೆರಗಿನಲ್ಲೇ ತೆಗಿತಾರೆ. ಅಸಹ್ಯ ಪಡಲ್ಲ. ವಯಸ್ಸಾದ ಮೇಲೆ ನಿಮ್ಮ ತಂದೆ ತಾಯಿಗೆ ಅಸಹ್ಯ ಪಡಬೇಡ. ನೀನು ನೋಡ್ಕೋಬೇಕು, ತಂದೆ ತಾಯಿನ ನೀನು ನೋಡ್ಕೋಬೇಕು. ನೀನು ಅಳಿಯುವ ಅಳತೆಯಲ್ಲಿ ದೇವರು ನಿನ್ನನ್ನು ಅಳಿತಾರೆ. ಒಂದು ದಿನ ನೀನು ಮುದುಕ ಆಗ್ತೀಯ, ನೀನು ಮುದುಕಿ ಆಗ್ತೀಯ. ತಂದೆ ತಾಯಿಯನ್ನು ಗೌರವಿಸು. ವಿಮೋಚನೆ ಕಾಂಡ 20:12. ತಂದೆ ತಾಯಿಯನ್ನು ಗೌರವಿಸು, ದೀರ್ಘಕಾಲ ಬದುಕ್ತೀಯ. ವಯಸ್ಸಾದ್ಮೇಲೆ ಯಾರಿದ್ದಾರೆ ಹೇಳಿ? ಯಾರು ಇಲ್ಲ. ಓಕೆ, ದೇವರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಬರಲಿ. ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ, ಎಲ್ಲ ಅಹಿತ ಘಟನೆಗಳು ಬಿಟ್ಟು ಹೋಗಲಿ.
ಎಲ್ಲ ದೆವ್ವ ಪೀಡೆ ಪಿಶಾಚಿಗಳು ಮಾಟಮಂತ್ರದ ಶಕ್ತಿಗಳು ಸುಟ್ಟು ಬೂದಿಯಾಗಲಿ ಯೇಸು ನಾಮದಲ್ಲಿ. ಆಮೆನ್, ಆಮೆನ್. ಸಾರಿ, ದುಂದುಗಾರ ಮಗನ ಬಗ್ಗೆ ನಾನು ಹೇಳ್ತಾನೆ ಇದ್ದೀನಿ. ಸಿನಿಮಾ ಅರ್ಧ ಮಾಡಿದ್ದೀನಿ, ಇನ್ನು ಅರ್ಧ ಮಾಡಬೇಕು. ಮಾಡಿದ್ದೀನಿ ನಾನು 640 ಹಾಡು ಬರೆದಿದ್ದೀನಿ ನಾನು. 3 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ನಾನು. ಹರಿಹರ ಆರೋಗ್ಯ ಮತ್ತೆ ಬೆಳಕಿನಡೆಗೆ ಪಯಣ ಮಾಡ್ತೀನಿ. ಹೆಸರಿಗಾಗಿ ಏನಾದರೂ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು. ನಿಮ್ಮ ಕೈಲಾದ ಸಹಾಯ ಮಾಡಿ, ಅಥವಾ ಇದನ್ನ ಯಾರು ದಾನಿಗಳಿದ್ರೆ ಅವ್ರಿಗೆ ಪೋಸ್ಟ್ ಮಾಡಿ. ಏನಪ್ಪ ಪ್ರತಿ ಇದಕ್ಕೆ ಬಂದು ದುಂದುಗಾರ ಮಗ ಭಿಕ್ಷೆ ಬಿಡ್ತಾನೆ ಅಂತ ಯಾರೋ ಮೊನ್ನೆ ಹೇಳಿದ್ರು. ನಾ ಭಿಕ್ಷೆ ಬಿಡ್ತೀನಿ ಯೇಸುವಿಗಾಗಿ, ದೇವರ ಮಹಿಮೆಗಾಗಿ. ಐ ಲವ್ ಯು ಆಲ್. ಗಾಡ್ ಬ್ಲೆಸ್ ಯು.